ವೀಕ್ಷಕರೇ ನಮಸ್ಕಾರ. ನಿಮ್ಮ ರಾಶಿ ನಕ್ಷತ್ರ ಪಂಚಾಂಗ ಫಲ ಅಂದರೆ 2026 6ನೇ ತಿಂಗಳ 18ನೇ ತಾರೀಕು ಗುರುವಾರ. ಯಾವ್ಯಾವ ರಾಶಿಗೆ ಏನು ಫಲ ಇದೆ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲೇ ನಮ್ಮದೊಂದು ರಿಕ್ವೆಸ್ಟ್, ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಮೊದಲ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ಯಾವುದೇ ಒತ್ತಡ ಹಾಕ್ಲಿಕ್ಕಿಲ್ಲ, ಯಾವುದೇ ಮತ್ತು ಕಿರಿಕಿರಿ ವ್ಯತ್ಯಾಸ ಇಲ್ಲ, ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಯಾವ ಅಡೆತಡೆನೂ ಇಲ್ಲ, ಯಾವುದೇ ಅಂಥ ಕಷ್ಟಕರ ನಿರ್ಧಾರ ತಗೊಳ್ಳೋಂಥ ಯಾವುದೇ ವಿಶೇಷ ಇಲ್ಲ. ಪ್ರಯಾಣ ಆಗ್ಬೋದು, ಯಾವುದಾದ್ರೂ ಒಂದು ಫಂಕ್ಷನಿಗೆ ಪ್ಲಾನಿಂಗ್ ಆಗ್ಬೋದು, ಈ ಥರ ಒಂದು ಅನಾರೋಗ್ಯದ ಸ್ಪ್ರೇ ಆಗ್ಬೋದು. ಚಿಂತೆ ಮಾಡೋ ಅಗತ್ಯ ಇಲ್ಲ. ಶಿವದೇವರ ಆರಾಧನೆ ಮಾಡಿ. ನಿಮ್ಮ ಅದೃಷ್ಟ ಬಣ್ಣ ಹಳದಿ, ಅದೃಷ್ಟ ಸಂಖ್ಯೆ 3. ರಿಷಭ ರಾಶಿ. ಸ್ವಲ್ಪ ಮೈಕೈ ನೋವು ಆಗ್ಬೋದು, ದಣದಂಗೆ ಆಗ್ಬೋದು, ಬೆನ್ನೋವು, ಹುಷಾರಿಲ್ಲದಂಗೆ, ಸ್ವಲ್ಪ ಕೋಪ ಜಾಸ್ತಿ. ಹಣಕಾಸಿಂದಲ್ಲಿ ಯಾವುದೇ ಚಿಂತೆ ಇಲ್ಲ, ಯಾವುದೋ ಒಂದು ಮೂಲದಿಂದ ಹಣ ಬರ್ತದೆ, ಚಿಂತೆ ಮಾಡೋ ಅಗತ್ಯ ಇಲ್ಲ. ಸ್ವಲ್ಪ ಶ್ವಾಸ ಬಗ್ಗೆ ಸ್ವಲ್ಪ ಚಿಂತೆ ಗಮನ ತಗೊಳ್ಬೇಕು. ನಿಮ್ಮ ಅದೃಷ್ಟ ಬಣ್ಣ ನೀಲಿ ಬಣ್ಣ, ಅದೃಷ್ಟ ಸಂಖ್ಯೆ 3. ಶಿವದೇವರ ಆರಾಧನೆ ಮಾಡಬೇಕು ನೀವು. ಮಿಥುನ ರಾಶಿ. ಮಿಥುನ ರಾಶಿ ಅವರಿಗೆ ಸ್ವಲ್ಪ ಒತ್ತಡ ಜಾಸ್ತಿ, ಮೇಲಧಿಕಾರಿ ಒತ್ತಡ, ಕಿರಿಕಿರಿ, ಮಾನಸಿಕ ಒತ್ತಡ ತಂದರೂ ಭೀ ಕೂಡ ಮನಸ್ಸಿಗೆ ಸ್ವಲ್ಪ ಶಾಂತಿ. ಹಣಕಾಸು ಯಾವುದೋ ಒಂದು ಮೂಲದಿಂದ ಹಣ ಪಡ್ಕೊತೀರಿ, ಚಿಂತೆ ಮಾಡೋ ಅಗತ್ಯ ಇಲ್ಲ. ಶಿವನ ಆರಾಧನೆ ಮಾಡಿ. ನಿಮ್ಮ ಅದೃಷ್ಟ ಬಣ್ಣ ಬಿಳಿ ಬಣ್ಣ, ಅದೃಷ್ಟ ಸಂಖ್ಯೆ 7. ಕರ್ಕಾಟಕ ರಾಶಿ. ಸ್ವಲ್ಪ ಒತ್ತಡ ಜಾಸ್ತಿ ನೋಡಿ, ಒತ್ತಡ, ಪ್ರಯಾಣ ಆಗ್ಬೋದು, ಸ್ವಲ್ಪ ಅನಾರೋಗ್ಯ ಬಾಧಿಸ್ತದೆ, ಊಟದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಯಾರೋ ಅಕ್ಕಪಕ್ಕದ ಸ್ವಲ್ಪ ಕಿರಿಕಿರಿ ಎಲ್ಲ ಇರ್ತದೆ, ಚಿಂತೆ ಮಾಡೋ ಅಗತ್ಯ ಇಲ್ಲ. ಶಿವದೇವರ ಆರಾಧನೆ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 1, ಅದೃಷ್ಟ ಬಣ್ಣ ಕೆಂಪು ನೀಲಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಸ್ವಲ್ಪ ಕಿರಿಕಿರಿ, ತಲೆನೋವು, ಮೈಕೈ ನೋವು, ಸ್ವಲ್ಪ ಅನಾರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಇರಬೇಕು ನಿಮಗೆ. ದಾಂಪತ್ಯದಲ್ಲಿ ಸ್ವಲ್ಪ ಕಿರಿಕಿರಿ, ಹೊರಗಡೆ ಸ್ವಲ್ಪ ಒತ್ತಡ ಜಾಸ್ತಿ, ಚಿಂತೆ ಮಾಡೋ ಅಗತ್ಯ ಇಲ್ಲ. ಗುರುನ ಆರಾಧನೆ ಮಾಡಿ. ನಿಮ್ಮ ಅದೃಷ್ಟ ಬಣ್ಣ ಹಳದಿ ಬಣ್ಣ, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿ ಸ್ವಲ್ಪ ಮಕ್ಕಳಾದರೆ ಮಕ್ಕಳ ಚಿಂತೆ, ಪತಿ ಪತ್ನಿಯಲ್ಲಿ ಸ್ವಲ್ಪ ಏರಿಪರಿ, ಕಿರಿಕಿರಿ, ಒತ್ತಡ, ಹಿರಿಯರ ಮಾತನ್ನು ಕೇಳಬೇಕು, ಸ್ವಲ್ಪ ಹಿರಿಯರ ಬಗ್ಗೆ ಸ್ವಲ್ಪ ಕಾಳಜಿ ಜಾಸ್ತಿ, ಈ ಥರ ಇರ್ತದೆ. ಚಿಂತೆ ಮಾಡೋ ಅಗತ್ಯ ಇಲ್ಲ. ವಿಷ್ಣು ದೇವರ ಆರಾಧನೆ ಮಾಡಿ. ನಿಮ್ಮ ಅದೃಷ್ಟ ಬಣ್ಣ ನೀಲಿ ಬಣ್ಣ, ಅದೃಷ್ಟ ಸಂಖ್ಯೆ 3. ತುಳರಾಶಿ. ತುಳರಾಶಿಯವ್ರಿಗೆ ಸ್ವಲ್ಪ ಅನಾರೋಗ್ಯ ಬಾಧಿಸ್ಬೋದು, ಪ್ರಯಾಣ ಆಗ್ಬೋದು, ಯಾರೋ ರಿಲೇಷನ್ ಮನೆಗೆಲ್ಲ ಹೋಗೋ ಪ್ಲ್ಯಾನಿಂಗ್ ಎಲ್ಲ ಆಗ್ಬೋದು, ಯಾರು ಏನೋ ಹೇಳ್ತಾರೆ ಅದನ್ನೊಂದು ಗಮನ ತಗೊಳ್ತೀರಿ. ಯಾರಾದರೆ ನಿಮ್ಮ ಜಾತಕದವರೇ ಆಗಿದ್ದರೆ ಸ್ವಲ್ಪ ತಲೆ ತೂಬೋದು ನೀವು, ಆ ಥರ ಎಲ್ಲ ಇರ್ತದೆ ನೋಡಿ. ಓದೋದಕ್ಕೆಲ್ಲ ಗಮನ ಇರಲಿ, ಆ ನಿಟ್ಟಿನಲ್ಲಿ ನೋಡ್ಕೋಬೇಕು. ಗುರುನ ಆರಾಧನೆ ಮಾಡಿ. ನಿಮ್ಮ ಅದೃಷ್ಟ ಬಣ್ಣ ಹಳದಿ ಬಣ್ಣ, ಆ ಸಂಖ್ಯೆ 7. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತದೆ, ಆ ನಿಟ್ಟಿನಲ್ಲಿ ನೋಡ್ಕೋಬೇಕು ನೀವು. ಬರದೇ ಇರೋ ಥರ ಯಾರ್ದೋ ಮಾತು ಕೇಳೋದು, ತಲೆ ತೂಗೋದಲ್ಲ, ಹಿರಿಯರ ಮಾತನ್ನು ಕೇಳಬೇಕು. ನಿಮ್ಮ ಅದೃಷ್ಟ ಬಣ್ಣ ಕಪ್ಪು, ಅದೃಷ್ಟ ಸಂಖ್ಯೆ 2. ಧನುಸು ರಾಶಿ. ಧನುಸು ರಾಶಿಯವರಿಗೆ ಸ್ವಲ್ಪ ಕೋಪ, ಹತಾಶ, ಕಿರಿಕಿರಿ, ಬೆನ್ನೋವು, ಮೈಕೈ ನೋವು, ಹಣಕಾಸಿಂದಲ್ಲಿ ಇದೇನು ಆಗ್ಬೋದು, ಹೇಗೆ ನಮ್ಮ ಆತ್ಮೀಯರಿಗೆ ಅರ್ಥ ಆಗ್ತಾಯಿಲ್ಲ, ಈಗೆಲ್ಲ ಒಂದು ಚಿಂತೆ. ಅರ್ಥ ಆದರೆ ಹೇಗೆ ಅಂತ ಒಂಥರ ಚಿಂತೆ. ಹಿರಿಯರ ಮಾತನ್ನು ಕೇಳಬೇಕು. ಮನೆ ಹೊರಗಡೆ ಹೋಗೋದು ಹಿರಿಯರ ಆಶೀರ್ವಾದ ಪಡ್ಕೊಂಡು ಹೊರಡಬೇಕು. ನಿಮಗೆ ಅದ್ಭುತ ಫಲ ಇದೆ, ಒಳ್ಳೆಯ ಮಾರ್ಗದರ್ಶನ ಆಗ್ತದೆ. ಯಾರ್ದೋ ಒಂದು ಮಾತು ಕೇಳಿಕೊಂಡು ಸ್ವಲ್ಪ ಮುಂದೆ ಹೋಗ್ಬೋದು. ಚಿಂತೆ ಮಾಡೋ ಅಗತ್ಯ ಇಲ್ಲ. ಗುರುನ ಆರಾಧನೆ ಮಾಡಿ.
ನಿಮ್ಮ ಅದೃಷ್ಟ ಬಣ್ಣ ಹಳದಿ ಬಣ್ಣ. ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಅದ್ಭುತ ಫಲ. ಚಿಂತೆ ಮಾಡೋ ಅಗತ್ಯ ಯಾವುದೇ ಇಲ್ಲ. ಅನಾರೋಗ್ಯ ಸ್ವಲ್ಪ ಬಾಧಿಸ್ತದೆ. ಒಳ್ಳೆಯ ವೈದ್ಯರನ್ನು ತೋರಿಸ್ಕೊಳ್ಬೇಕು. ಊಟದಲ್ಲೆಲ್ಲ ಒಳ್ಳೆಯ ಊಟ. ಯಾವುದೇ ಚಿಂತೆ ಮಾಡೋ ಅಗತ್ಯ ಇಲ್ಲ. ಯಾವುದೋ ಒಂದು ಮೂಲದಿಂದ ಹಣ ಪಡ್ಕೋಬೋದು. ಕಾಗದ ಪತ್ರವನ್ನು ಜಾಗ್ರತೆ ವಹಿಸಬೇಕು. ಚಿಂತೆ ಮಾಡೋ ಅಗತ್ಯ ಯಾವುದಿಲ್ಲ. ನಿಮ್ಮ ಅದೃಷ್ಟ ಬಣ್ಣ ಹಳದಿ ಕೆಂಪು. ಅದೃಷ್ಟ ಸಂಖ್ಯೆ 4. ಕುಂಭರಾಶಿ. ಕುಂಭರಾಶಿಯವರಿಗೆ ಮನಸ್ಸಲ್ಲೇ ಒಂಥರ ಚಂಚಲ ಮನಸ್ಸು. ಬಟ್ ಆ ನಿಟ್ಟಿನಲ್ಲಿ ನೋಡ್ಕೋಬೇಕು. ಆ ಥರ ನಾವು ಸ್ವಲ್ಪ ಏನಾದರೂ ಬಾಧಿಸ್ತಾ ರೀತಿಯಲ್ಲಿ ಇರ್ತದೆ. ಆ ನಿಟ್ಟಿನಲ್ಲಿ ನೋಡಬೇಕು. ಚಂಚಲ ಪತಿ ಪತ್ನಿ ಸ್ವಲ್ಪ ಕಿರಿಕಿರಿ ಜಾಸ್ತಿ. ಆ ನಿಟ್ಟಿನಲ್ಲಿ ನೋಡ್ಕೋಬೇಕು. ಒಳ್ಳೆ ರೀತಿಯಲ್ಲಿ ಒಳ್ಳೆ ಆಹಾರ ಸೇವನೆ ಮಾಡ್ಬೋದು. ಮನಸ್ಸು ಚಂಚಲ ಕೋಪ ಜಾಸ್ತಿ. ಹಣಕಾಸಿನಲ್ಲಿ ಸ್ವಲ್ಪ ಏರಿಪೇರಿ. ಯಾವುದೋ ಒಂದು ಮೂಲ ದುಡ್ಡು ಬರ್ತಿರ್ತದೆ, ಬರಲ್ಲ. ಅಡೆತಡೆ ಜಾಸ್ತಿ. ನಾಗನಿಗೆ ಒಂದು ಟೆಂಪಲ್ಗೆ ಯಾವುದಾದ್ರೂ ಒಂದು ಬೊಂಡ ಗಿಂಡ ಕೊಟ್ಟರೆ ಪರಿಹಾರ ಆಗ್ತದೆ. ಚಿಂತೆ ಮಾಡೋ ಅಗತ್ಯ ಇಲ್ಲ. ನೀವು ಹನುಮಂತನ ಆರಾಧನೆ ಮಾಡಬೇಕು. ಸ್ವಲ್ಪ ಕೋಪ ಜಾಸ್ತಿ, ಚಿಂತೆ, ಮನಸ್ಸು ತಾಳ್ಮೆ ಕಡಿಮೆ ಎಲ್ಲ ಕೆಲಸ ಆಗೋವಂಥ ಕೆಲಸ ಎಲ್ಲ ಲಗಾಡಿ ಆಗ್ತದೆ. ಜಾಗ್ರತೆ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 9. ಅದೃಷ್ಟ ದೇವರು ಹನುಮಂತ. ಅದೃಷ್ಟ ಬಣ್ಣ ಕಪ್ಪು ನೀಲಿ. ಮೀನರಾಶಿ. ಮೀನರಾಶಿಯವರಿಗೆ ಭಾಳ ದಿನಗಳಿಂದ ಒಂದು ಚಿಂತೆ. ಹಣಕಾಸಿಂದ ಒಂದು ಚಿಂತೆ, ಮನೆ ಬಗ್ಗೆ ಚಿಂತೆ, ಮಕ್ಕಳ ಬಗ್ಗೆ ಚಿಂತೆ, ಕಿರಿಕಿರಿ ಜಾಸ್ತಿ. ಹೊರಗಡೆದವ್ರು ಕಿರಿಕಿರಿ, ಮೇಲಧಿಕಾರಿಗಳು ಕಿರಿಕಿರಿ, ಸರ್ಕಾರಿ ಕೆಲಸದಲ್ಲಿದ್ದರೆ ಭಾಳ ಒತ್ತಡ. ಈ ಥರ ಒಂದು ಚಿಂತೆ ಜಾಸ್ತಿ. ಚಿಂತೆ ಮಾಡೋ ಅಗತ್ಯ ಇಲ್ಲ. ಸೂರ್ಯದೇವರ ಆರಾಧನೆ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 5. ಅದೃಷ್ಟ ಬಣ್ಣ ಕೆಂಪು. ವೀಕ್ಷಕರೇ, ನಮಸ್ಕಾರ.